ಆಕಸ್ಮಿಕವಾಗಿ ಅಗ್ನಿ ಅವಘಡ, ನೂರಾರು ನಿಂಬೆ ಗಿಡಗಳು ಬೆಂಕಿಗೆ ಆಹುತಿಯಾಗಿರುವಂತಹ ಘಟನೆ ನಡೆದಿದೆ. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಹೊರವಲಯದಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿ ನೂರಾರು ನಿಂಬೆ ಗಿಡಗಳು ಬೆಂಕಿಗೆ ಆಹುತಿಯಾಗಿದೆ. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಹೊರವಲಯದಲ್ಲಿ ನಡೆದಿರುವಂತಹ ಘಟನೆ ಇದು. ಇಂಡಿ ಪಟ್ಟಣದ ಹಂಜಿಗಿ ರಸ್ತೆಯಲ್ಲಿ ಅವಘಡ ಸಂಭವಿಸಿದೆ. ಚಂದ್ರಶೇಖರ್ ಸಾಲೋಟಗಿ ಎನ್ನುವವರಿಗೆ ಸೇರಿದ ಜಮೀನಿನಲ್ಲಿರುವ ನಿಂಬೆ ಗಿಡಗಳು 300 ನಿಂಬೆ ಗಿಡಗಳಿಗೆ ಬೆಂಕಿ ಹತ್ತಿದೆ. ಬೆಂಕಿಯ ಕೆನ್ನಾಲಿಗೆಗೆ ಗಿಡಗಳು ಸುಟ್ಟು ಕರಕಲಾಗಿವೆ. ಬರಗಾಲ ಹಾಗೂ ಬೇಸಿಗೆಯಲ್ಲಿ ಟ್ಯಾಂಕರ್ ನೀರು ಹಾಕಿ ನಿಂಬೆ ಗಿಡಗಳನ್ನು ಬೆಳೆಸಿದ್ರು. ಜೀವನಕ್ಕೆ ಆಧಾರವಾಗಿದ್ದ ನಿಂಬೆ ಗಿಡಗಳನ್ನು ಕಳೆದುಕೊಂಡ ರೈತ ನಿಜಕ್ಕೂ ಕೂಡ ಕಂಗಾಲಾಗಿದ್ದಾರೆ. ರೈತ ಗುರುಶಾಂತ್ ಚಂದ್ರಶೇಖರ್ಗೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಅಂತ ಒತ್ತಾಯಗಳು ಕೇಳಿ ಬಂದಿದೆ. ನಿಂಬೆ ಗಿಡಗಳಿಗೆ ಹೇಗೆ ಬೆಂಕಿ ಹತ್ತಿತು ಎನ್ನುವುದು ನಿಗೂಢವಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಅಥವಾ ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೋ ಎನ್ನುವಂಥ ಶಂಕೆಯನ್ನು ವ್ಯಕ್ತವಾಗಿದೆ. ಇಂಡಿ ಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಪೊಲೀಸ್ ಸಿಬ್ಬಂದಿಗಳು, ರಾಜಕೀಯ ಮುಖಂಡಗಳಾದ ಕಾಸುಗೌಡ ಬಿರಾದಾರ್, ಅಶೋಕಗೌಡ ಬಿರಾದಾರ್, ಸೋಮು ನಿಂಬರ್ಗಿಮಠ್, ಬಾಪುಗೌಡ ಬಿರಾದಾರ್, ತಿಪ್ಪಣ್ಣ ಉಟಗಿ ಸೇರಿದಂತೆ ಹಲವಾರು ಮುಖಂಡರು ಭೇಟಿಯನ್ನು ನೀಡಿದ್ದಾರೆ. ಆಕಸ್ಮಿಕ ಅಗ್ನಿ ಅವಘಡ, ನೂರಾರು ನಿಂಬೆ ಗಿಡಗಳಿಗೆ ಘಟನೆ ನಿಜಕ್ಕೂ ಕೂಡ ಬೇಸರವನ್ನು ಉಂಟು ಮಾಡಿದೆ. ನಿನ್ನೆ ಶನಿವಾರ ದಿನ ಮಧ್ಯಾಹ್ನ 3 ಗಂಟೆಗೆ ನಮ್ಮ ಪ್ಲಾಟ್ ಇಂಡಿ ಸರ್ವೆ ನಂಬರಲ್ಲಿ 975 ಸರ್ವೆ ನಂಬರ್ದ ಹೊಲ ಸುಮಾರು 18-20 ವರ್ಷಗಳಿಂದ ಟ್ಯಾಂಕರ್ ಮುಖಾಂತರ ನೀರನ್ನು ಹಾಕಿ ಗಿಡಗಳನ್ನು ಜೋಪಾನ ಮಾಡಿದ್ದೀವಿ. ಸುಮಾರು ನಮ್ಮ 800-900 ಲಿಂಬೆ ಗಿಡ ಇದ್ದಾವೆ. ಇದರಲ್ಲಿ ಒಂದು ಪ್ಲಾಟ್ 300 ಲಿಂಬೆ ಗಿಡದ್ದು ಕಂಪ್ಲೀಟ್ ಸುಟ್ಟು ಭಸ್ಮ ಆಗ್ಯದ. ಇದು ಯಾರು ಕಿಡಿಗೇಡಿಗಳು ಮಾಡಿದ್ದಾರೆ ಅನ್ನೋದು ತನಿಖೆಯಾಗಿ ನಮಗೆ ಅದರದ್ದು ಸತ್ಯಾಸತ್ಯತೆ ತಿಳಿಬೇಕು. ಆ ಮುಖಾಂತರ ತಾಲೂಕಾ ಆಡಳಿತ ಆಗಲಿ, ಜಿಲ್ಲಾ ಆಡಳಿತ ಆಗಲಿ, ಸರ್ಕಾರ ಆಗಲಿ, ರೈತರ ಪರಿಸ್ಥಿತಿ ಈ ಭಾಗದಾಗ ಭಾಳ ಗಂಭೀರ ಐತಿ. ಲಿಂಬೆ ಬೆಳೆ ನಮ್ಮ ಭಾಗದ ಅತ್ಯಂತ ಪ್ರಮುಖ ಬೆಳೆ ಆಗ್ಯದ. ಇದು ಒಂದು ನಮ್ಮ ಜೀವಕ್ಕೆ ಅತ್ಯಂತ ಆಧಾರವಾದಂಥ ಬೆಳೆ. ಇಂಥ ಬರಗಾಲ ಪ್ರದೇಶದೊಳಗೆ ಎಷ್ಟು ಕಷ್ಟಪಟ್ಟು ಬೆಳೆದಂಥ ಬೆಳೆ ಕಂಪ್ಲೀಟ್ ಇವತ್ತಿನ ದಿವಸ ಸುಟ್ಟು ಭಸ್ಮ ಆಗ್ಯದ. ಇದರ ಸಂಪೂರ್ಣ ತನಿಖೆಯಾಗಿ ಸತ್ಯಾಸತ್ಯತೆಯನ್ನು ತಿಳಿಬೇಕು. ಈ ಇಂಡಿ ಭಾಗದ ಮಳೆಗಾಲ ನೀರಿನ ಪರಿಸ್ಥಿತಿ ಪ್ರತಿಯೊಬ್ಬರಿಗೂ ಅರಿವು ಇದ್ದದ. ಇದು ನಮಗೊಬ್ಬರಿಗೆ ಇವತ್ತಿನ ಘಟನೆ ಆಗ್ಯದ. ಇಂಥ ಘಟನೆಯನ್ನು ಮುಂದೆ ಯಾವ ರೈತರಿಗೂ ಆಗಬಾರ್ದು. ಈ ಬೆಳೆ ಉಳಿಸ್ಬೇಕೆ ತಿಳ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಹೊರಗಿನ ನೀರನ್ನು ಹಾಕಿ ಬೇರೆ ಬೇರೆದವರು ಬಾವಿ ಬೋರ್ವೆಲ್ಗಳಿಂದ ಸಪ್ಲೈ ಮಾಡಿಸಿ, ಟ್ಯಾಂಕರ್ ನೀರಿನಿಂದ ಸಪ್ಲೈ ಮಾಡಿಸಿ ಸುಮಾರು 18-20 ವರ್ಷದ ಬೆಳೆ ಇದೆ. 14 ವರ್ಷದ ಸತತ ಬರಗಾಲ ಇದೆ. ನಾವು ಭೂಮಿಯ ಒಂದು ತೇವಾಂಶವನ್ನು ಮೇಂಟೆನೆನ್ಸ್ ಮಾಡಬೇಕಂತ ತಿಳ್ಕೊಂಡು ತಲೆಗೆ ರೌದಿ ಹೊಟ್ಟ ಏನು ಸಾಧ್ಯದ ಅದನ್ನು ಹಾಕಿದ್ದೀವಿ. ಜೊತೆಗೆ ಟ್ಯಾಂಕರ್ ನೀರು ಸಪ್ಲೈ ಮಾಡೀವಿ. ಜೊತೆಗೆ ಬೇರೆ ಬೇರೆ ಸುತ್ತಮುತ್ತ ಯಾರು ಕೊಡ್ತಕ್ಕಂಥವ್ರು ಅಂದರೆ ಅವರು ಬೋರ್ವೆಲ್ಲು ಬಾವಿಗಳ ನೀರು ಸಪ್ಲೈ ಮಾಡೀವಿ. ಇಷ್ಟೆಲ್ಲ ಖರ್ಚು ಮಾಡಿ ಬೆಳೆಸಿದಂಥ ಬೆಳೆ ಇವತ್ತಿನ ದಿವಸ ನಾಶ ಆಗ್ಯದ. ನಾವು ಒಬ್ಬರೇ ರೈತರಲ್ಲ, ನಾವು ಈ ಭಾಗದ ಯಾವ ರೈತರಿಗಾದ್ರೂ ಇನ್ನು ಮುಂದೆ ಇಂಥ ಘಟನೆ ಒಟ್ಟೇ ಆಗಬಾರ್ದು. ಇದಕ್ಕೆ ಒಂದು ಸೂಕ್ತವಾದಂಥ ವ್ಯವಸ್ಥೆ ಮಾಸ್ ಮೀಡಿಯಾದೊಳಗಾಗಲಿ, ಪತ್ರಿಕಾ ಮಾಧ್ಯಮಗಳಲ್ಲಿ ಎಲ್ಲರಿಗೂ ತಿಳಿಸಿ ಎಲ್ಲ ರೈತರಲ್ಲಿ ಜಾಗೃತರಾಗಿ ಯಾಕೆಂದ್ರೆ ತಗೋಬೇಕಂತೇಳಿ ನಾವು ಅವರಲ್ಲಿ ಕಳಕಳಿಯಿಂದ ವಿನಂತಿಸ್ತೀವಿ. ಸರ್, ಗುರುಶಾಂತ್ ಸಾಲೋಟಗಿ 975ನೇ ಸರ್ವೆ ನಂಬರ್ದ ಪ್ಲಾಟ್ ಇದೆ. ರೈತರದಂದ್ರೆ ಅವರಲ್ಲಿ ಒಬ್ಬರಲ್ಲಿ ಒಂದು ನಿಂಬೆ ಪ್ಲಾಟ್ ಇದ್ದೇ ಇದೆ. ಮುಂದೆ ಈ ಥರ ನಷ್ಟ ಯಾರಿಗೂ ಆಗಬಾರ್ದು ಅಂತೇಳಿ ನಾವು ಒಂದು ವಿನಂತಿಸ್ಕೊಳ್ತೀವಿ.